ಮೇಡಮ್, ನಿಮ್ಮ ಬಾಲ್ಯ ಎಲ್ಲ ನೀವು ಎಲ್ಲಿ ಕಳೆದಿದ್ದು? ಇಲ್ಲ ಬ್ಯಾಂಗ್ಳೂರಲ್ಲೇ ಬಸವನಗುಡಿನಲ್ಲಿ ನಮ್ಮ ಮನೆ ಸ್ಕೂಲು ಎಲ್ಲ. ಓಕೆ, ನೀವು ಎಷ್ಟು ಜನ ಮಕ್ಕಳು? ನಾವು 3 ಜನ, ನಾನೇ ದೊಡ್ಡವಳು, ನನಗಿಬ್ಬರು ತಮ್ಮಂದಿರು, ನಮ್ಮ ಅಪ್ಪ ಅಮ್ಮ. ಓಕೆ, ನಿಮ್ಮ ಎಜುಕೇಷನ್ ಎಲ್ಲ ಎಲ್ಲಾಗಿದೆ? ನ್ಯಾಷನಲ್ ಸ್ಕೂಲ್, ನ್ಯಾಷನಲ್ ಕಾಲೇಜ್. ಓಕೆ, ನೀವು ಕೂಡ ಸರ್ ಥರನೇ ಬ್ರೈಟ್ ಸ್ಟೂಡೆಂಟಾ? ಇಲ್ಲ, ಆವ್ರೇಜ್ ಸ್ಟೂಡೆಂಟ್ ಅಷ್ಟೇ. ಆವ್ರೇಜ್ ಸ್ಟೂಡೆಂಟ್. ಓಕೆ ಓಕೆ, ಏನು ಓದಿದ್ದೀರಾ ಮೇಡಮ್ ನೀವು? ನಾನು ಡಿಗ್ರಿ ಕಾಲೇಜ್ ಮಾಡ್ಕೊಂಡಿದ್ದೆ. ಕಾಲೇಜ್ ಡಿಗ್ರಿ? ಕಾಲೇಜ್ ಅಷ್ಟರಲ್ಲೇ ಮದುವೆ ಆಗೋಯ್ತು. ಕಾಲೇಜಲ್ಲೇ ಮದುವೆ ಆಗೋಯ್ತು, ಆವಾಗಲೇ ಬಂದು ನೋಡಕ್ಕೆ ಬಂದರು? ಹೌದು. ಓಕೆ, ಸರ್ ಮನೆಗೆ ನಿಮ್ಮನ್ನ ನೋಡಕ್ಕೆ ಬಂದಿದ್ದಂತಹ ದಿನ ನೆನಪಿದೆಯಾ ನಿಮಗೆ? ಹಾಂ, ಚೆನ್ನಾಗಿ ನೆನಪಿದೆ. ಓಕೆ, ಇವ್ರು ಬರೋಕ್ಕೂ ಮುಂಚೆ ಏನು ಹೇಳಿದರು, ಯಾರು ಬರ್ತಾರಂತ ಹೇಳಿದರು? ನಿಮ್ಗೆ ಎಷ್ಟು ಕುತೂಹಲ ಇತ್ತು? ಕುತೂಹಲಕ್ಕಿಂತ ಸ್ವಲ್ಪ ಕುತೂಹಲ ಇದ್ದೇ ಇರುತ್ತೆ. ಅಂದರೆ ಯಾರು ಬರ್ತಾರೆ ಅನ್ನೋದೆಲ್ಲ ಏನೂ ಗೊತ್ತಿರಲಿಲ್ಲ ಆವಾಗೆಲ್ಲ. ಎಲ್ಲಿ ಹೇಳ್ತಾ ಇದ್ರು ಬರ್ತಾರೆ ನೋಡೋಕ್ಕೆ, ಅದು ಒಂದು ಮಾತ್ರ ಗೊತ್ತಿರ್ತಾ ಇತ್ತು. ಯಾರು ಎತ್ತ ಏನು ಅಂತ ಏನೂ ಗೊತ್ತಿರಲಿಲ್ಲ ಅಷ್ಟೇ. ಸೊ ಸರ್, ನೀವು ಮೇಡಮ್ನ ನೋಡೋಕ್ಕೂ ಮುಂಚೆ ಎಷ್ಟು ಹುಡುಗಿಯರನ್ನ ನೋಡಿದ್ರಿ? ನನ್ನ ಪ್ರಕಾರ ಒಂದು 7-8 ಹುಡುಗಿರು ಆಗಿರ್ಬೋದು. ಬಟ್ಟು ನನ್ನ ಮಾವ ಅವರು ನಾನಲ್ಲಿ ಜ್ಯುವೆಲ್ರಿ ಶಾಪ್ ನಡೆಸಿದಾಗ ಒಂದಿನ ನನ್ನನ್ನು ನೋಡಬೇಕು ಅಂತೇಳಿ ಅವರು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ, ನನಗೆ ಗೊತ್ತಿರಲ್ಲ. ಗ್ರಾಹಕರ ರೂಪದಲ್ಲಿ ಬರ್ತಾರೆ. ಬಂದಾಗ ಅವ್ರು ಯಾವುದೋ ಒಂದು ಬೆಳ್ಳಿ ಐಟಮ್ ಕೇಳ್ತಾರೆ. ಆ ಬೆಳ್ಳಿ ಐಟಮ್ ನನ್ನ ಹತ್ರ ರೆಡಿ ಇರಲ್ಲ. ಸೊ ನಾನು ಅದನ್ನು ಅಡ್ವಾನ್ಸ್ ಕೊಟ್ಟರೆ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳಿರ್ತೀನಿ. ಕನ್ಫರ್ಮೇಷನ್ ಬೇಕಲ್ಲ, ಹೇಳಿರ್ತೀನಿ. ಆಮೇಲೆ ಹೌದಾ ಸರಿ ಅಂತ ಹೇಳ್ಬಿಟ್ಟು ಅವ್ರು ಒಂದು 500 ರೂಪಾಯಿ ಏನೋ ಅಡ್ವಾನ್ಸ್ ಕೊಡ್ತಾರೆ. ಹುಡುಗಿ ಕೊಡೋಕ್ಕೂ ಮುಂಚೆನೇ 500 ರೂಪಾಯಿ ನನ್ನನ್ನು ಪರೀಕ್ಷೆ ಮಾಡ್ತಾರೆ. ನಾನು ಎಷ್ಟು ಮಾತ್ರ ಹುಷಾರಿದ್ದೀನಿ ಏನು ಅಂತೇಳಿ ಅವ್ರು ಆವಾಗಲೇ ನನ್ನನ್ನು ಪರೀಕ್ಷೆ ಮಾಡ್ತಾರೆ. ಆಮೇಲೆ 500 ರೂಪಾಯಿ ಅಡ್ವಾನ್ಸು ಕೊಟ್ಟು ರೆಸಿಪ್ಟ್ ತೊಗೊಂಡು ಹೋಗ್ತಾರೆ. ಆಮೇಲೆ 4 ದಿವಸ ಬಿಟ್ಟು ಮತ್ತೆ ನಮ್ಮ ಮನೆಗೆ ಬರ್ತಾರೆ. ಅವರು ಆ ಪ್ರಾಡಕ್ಟ್ ಏನು ಹೇಳಿದ್ರು ಅದನ್ನು ತಗೊಳ್ಳೋದ್ರ ಬಗ್ಗೆ ಮಾತಾಡಲ್ಲ, ಸೀದಾ ಮನೆಗೆ ಬರ್ತಾರೆ. ಬಂದು ಆಮೇಲೆ ನನ್ನನ್ನು ನೋಡಿದ್ದೀರಾ, ಗೊತ್ತಾ ನಿಮ್ಗೆ ಅಂತ ಕೇಳ್ತಾರೆ. ನನಗೆ ಫ್ಲ್ಯಾಶ್ ಆಗಲ್ಲ ಆವಾಗ. ಫ್ಯಾಮಿಲಿ, ನಮ್ಮ ಅತ್ತೆಯವರು ಮಾವ ಎಲ್ಲ ಜೊತೇಲಿ ಬರ್ತಾರೆ. ಅಲ್ಲಿ ಬಂದಾಗ ಬೇರೆ ಯಾರೋ ಬಂದಿದ್ರು ಅವ್ರ ಜೊತೆಯಲ್ಲಿ. ಸೊ ಹಾಗೆ ನನ್ನನ್ನು ನೋಡ್ಬಿಟ್ಟು ಆಮೇಲೆ ಮನೆಗೆ ಬಂದು ಆಮೇಲೆ ನಮ್ಮ ತಂದೆ ತಾಯಿ ಹತ್ರ ಮಾತಾಡ್ತಾರೆ.